ಆ ಕಂಬ್ಲಿ ಕಣಕ ನನಗೇನೇ ಹೇಳ್ತಾಳೆ ನೀನು ಅವಳು ಇದಕ್ಕೆ ನೀನು ಅವಳ ಅಂಗಡಿಯ ಕೇಳಿಸ್ಬಿಟ್ಟು ನಮ್ಮ ತಪ್ಪ ನಿಂಗೆ ಅಂತ ಅಂಗಡಿ ಮಾಡಿ ಕೊಡ್ತೀನಿ ಇಂಥ ಅಂಗಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೇನೇ ಹೇಳದ ಅಕ್ಕ ಕ್ಯಾಕಸ್ ಮಕ್ಕ ಕೂತ್ಕೊಂಡೆ ಬಂದೆ ಬೇವರ್ಸಿಗೆ. ಮನೆಯಾಳಿ ನೀನೇ ನನಗೆ ಹಂಗೆ ಮಾಡೋದು ಹಿಂಗೆ ಮಾಡೋದು ನನ್ನ ಜೀವಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಮೂರೊತ್ತು ಊಟ ಹಾಕಿರೋ ಅಕ್ಕಯ್ಯ ಅಕ್ಕ ಹಿಂಗೆಲ್ಲ ಮಾಡೋಕ್ಕಾಯ್ತದೆ ನಾನಂತೂ ಮಾಡೋಕ್ಕಿಲ್ಲ ಕಣವ ಅಂತ ಕೆಲಸ ಎಲ್ಲ ಅಂತ ಹೇಳ್ಬಿಟ್ಟು ಕಣಕ ಕ್ಯಾಕಸ್ ಮಕ್ಕ ಕೂತ್ಬಿಟ್ಟು ಬಂದೆ. ಅವಳಿಗಂತೂ ನೀನು ಮಾಡೋ ಎಗ್ ರೈಸ್ಗೆ ಉಪ್ಪು ಶಾನೆ ಹಾಕ್ಬೇಕಂತೆ ಖಾರದ ಪುಡಿ ಶಾನೆ ಹಾಕ್ಬಿಟ್ಟು ಕೊಡ್ಬೇಕಂತೆ ಬರೋರಿಗೆ ಶಾನೆ ಹಾಕಿ ಕೊಟ್ಬಿಟ್ರೆ ಅವಾಗ ಬಂದಿರಲ್ಲ ಸಂದಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಡ್ತಾರಂತೆ. ಅವಾಗ ನಿನ್ನ ಅಂಗಡಿ ಬಿಟ್ಬಿಟ್ಟು ನನ್ನ ಅಂಗಡಿಗೆ ಬರ್ತಾರಂತೆ. ಎಂತ ಮನೆಯಾಳ ಇಡೀ ಹೇಳ್ಕೊಡ್ತಾರೆ ಕಣಕ. ನಾನಂತೂ ಕ್ಯಾಕಸ್ ತುಬುಕೊಂಡು ಮಕ್ಕ ಕೂತ್ಕೊಂಡೆ ಬಂದೆ. ಉಣ್ಣು ಮನೆಗೆ ಎರಡು ಕಣ್ಣ ಬಗೀತಾರಲ್ಲ ಅಂಥ ಜಾತಿ ನಂದಲ್ಲ ಕಣವ, ನಿಮ್ಮ ಥರ ನಾನಲ್ಲ ಅಂತ ಹೇಳ್ಬಿಟ್ಟು ಅಲ್ಲ ನೋಡ್ದಿನಕ ಎಂಥ ದರಿದ್ರ ಬುದ್ಧಿ ಹೇಳ್ಕೊಡ್ತಾರೆ. ಅಯ್ಯೋ ಶಾಂತಮ್ಮ, ದೇವ್ರಿರೋದೇನಕ್ಕೆ ಕರ್ಮ ಇರೋದೇನಕ್ಕೆ ಅವಳು ಮಾಡಿದ್ದು ಅವಳು ಉಣ್ತಾವಳು ಇವತ್ತು, ನಾನು ಮಾಡಿದ್ದು ನಾನು ಉಣ್ತಾ ಇದ್ದೀನಿ. ಒಸಿ ತಡ ಆಗ್ಬೋದು ಅಷ್ಟೇ ನೀನಿಯ, ಆದರೆ ದೇವರು ಕೊಡೋದು ನೀ ಅವತ್ತು ಬಿಡೋಕ್ಕಿಲ್ಲ. ಕರ್ಮನ ಆಗಲಿ ಒಳ್ಳೇದನಾಗಲಿ ಕೊಟ್ಟೆ ಕೊಡೋದೇನೇ ನೀ ದೇವರು ಸರಿನೇ. ಕೊಡ್ದಿದ್ದಂಗೆ ಇದ್ಬಿಟ್ಟನೆ. ಅಯ್ಯೋ ಕೊಡ್ತಾನೆ ತಗ ನೀನೇನೇ ಹೇಳು ನೀನು. ದೇವ್ರು ಅವನೆಲ್ಲ ದೇವರು ಅವನೇ ಸುಮ್ಕೆ ಅಂತ ಅನ್ಕೋಬೇಡ ನೀನಂತೂ. ಎಲ್ರಿಗೂ ಕೊಡ್ತಾನೆ ಶಿಕ್ಷೆಯ. ಇವತ್ತು ಅವ್ರು ಮಾಡಿದ್ದಕ್ಕೆ ಏನು ಅನ್ಬೋಸ್ತವ್ರು ನೋಡ್ದ, ಮೊಳ್ಳಿ ಆಟ ಆಡ್ಕೊಂಡು ಓಡಾಡ್ತಾ ಇದ್ರು. ಇವತ್ತು ಏನಮ್ಮ ಅನ್ಬೋಸ್ಕೊಂಡು ಕುಂತವ್ರು ಕಣವ. ನೀನೇ ಕಣ್ಣರೆ ನೋಡ್ತಾ ಇಲ್ವೇ ಅವ್ರು ಅನ್ಬೋಸಿರೋ ಕತೆಯ. ಹೋಗಿ ಅವ್ರದ್ದು ಇದಕ್ಕೆ ಹೋಗಿ ಸುದ್ದಿಗೆ ಹೋಗು. ಅಯ್ಯೋ ಗೊತ್ತು ಬಿಸಾಕಣವ. ಬಾ ನಿನಗೇನು ಅಂಗಡಿ ಮಾಡಬೇಕು ಅಂತ ಅನ್ಸಿದ್ರೆ ನನಗೆ ಹೇಳು, ನಿನಗೊಂದೊಳ್ಳೆ ಅಂಗಡಿ ನೀನಿಯ ಮಾಡ್ಕೊಡ್ತೀನಿ ನಾನೇನಿಯ. ಚಿಂತೆ ಏನಿಯ ಮಾಡಬೇಡ. ಅವ್ರು ಹಂಗಂದ್ರು ಇವ್ರು ಹಿಂಗೆ ಅಂದ್ಕೊಟ್ರು ಅವೆಲ್ಲ ಬೇಡ ಕಣವ, ಶಾನೆ ದಿನ ಉಳಿಯೋಕ್ಕಿಲ್ಲ. ನಿಂಗೆ ಏನೀಗ ಅಂಗಡಿ ಮಾಡಬೇಕು ಅಂತ ಅನ್ನಿಸ್ತದ ಹೇಳು. ನನಗೂ ಗೊತ್ತು ನಿನ್ನ ಗಂಡ ಇಲ್ಲ, ನಂದು ನಿಂದು ಏನು ಬೇರೆ ವ್ಯತ್ಯಾಸದ ಕೆಲಸ ಏನಲ್ಲ. ಆದರೆ ಗಂಡ ಇಲ್ಲ ಅಲ್ವಾ ಪಾಪ, ನಿಂಗೂ ಏನಾರ ಮಾಡ್ಕೊಡ್ತೀನಿ. ಅಕ್ಕ ನೀನು ಏನು ಅಂತ ನಂಗೆ ಗೊತ್ತಿಲ್ವೇ. ನೀನು ಮೋಸ ಮಾಡೋಕ್ಕಾಯ್ತದೇನಕ್ಕ. ನಾನು ಅವಳು ಮೊಳ್ಳಿ ಹೇಳ್ಕೊಟ್ಟಿದ ತಕ್ಷಣವೇ ನನಗೆ ಇವಾಗ ಯಾವ ಅಂಗಡಿನೂ ಬೇಡ ಕಣಕ್ಕ. ಈಗ ಅಂಗಡಿನ ಮಗನ ಮೇಂಟೈನ್ ಮಾಡೋಕ್ಕಾಗಕ್ಕಿಲ್ಲ ಕಣಕ್ಕ. ನನಗೆ ಸಾಕು, ನನಗೆ ಹೆಂಗೋ ನಿಮ್ಮ ಅಂಗಡಿನ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಹೊಡೆ ತುಂಬ ತಿನ್ಕೊಂಡು ಮನೆ ಕತ್ತಾಯಿ. ನಂಗೆ ಇದಕ್ಕಿನ್ನೂ ಬೇಕೇನಕ್ಕ. ಇನ್ನೂ 1 ವರ್ಷ 2 ವರ್ಷ ಏನು ಬೇಡ ಕಣಕ್ಕ. ನಿಮ್ಮ ಅಂಗಡಿನಾಗೆ ಹಿಂಗೆ ಕೂಲಿನಲ್ಲಿ ಈ ಥರ ಕೆಲಸ ಮಾಡ್ತೀನಿ. ಅದಾದಮೇಲೆ ಈ ಊರಾಗ ಇಕ್ಕಲ್ಲ ಕಣಕ್ಕ. ನಾನು ನಮ್ಮ ಅಮ್ಮವ್ರ ಕಡೆಗೆ ಹೋಗ್ಬಿಟ್ಟು ಎಗ್ ರೈಸ್ ಅಂಗಡಿಯ ಮಾಡೋಗ್ಬಿಡ್ತೀನಿ ಅಷ್ಟೇ. ನೀನು ಯಾವುದನ್ನ ಒಂದು ಎಗ್ ರೈಸ್ ಅಂಗಡಿಯ ಮಾಡಿಕೊಂಡ್ರೆ ಹೆಂಗೋ ಆಯ್ತದೆ ನೋಡೆ ಶಾಂತಮ್ಮ. ಅಂಥ ಟೈಮ್ ಬಂದರೆ ನಾನೇ ನಿಂಗೆ ಅಂಗಡಿಯ ಮಾಡಿ ಕೊಡ್ತೀನಿ ಸರಿನೇ. ನೀನು ಹಾಗೆಲ್ಲ ತಲೆನೇನಿಯ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಇವಾಗ ಏನು ಅನ್ಕೊಂಡೆ ಅಂದರೆ ಈ ಹೋಟ್ಲು ಥರನೇ ನೀವು ಓಪನ್ ಮಾಡ್ಬಿಡೋನಿ. ಓಪನ್ ಮಾಡಿಬಿಟ್ರೆ ಈ ಅಂಗಡಿ ನೂಕ ಗಡಿತದಲ್ಲ ಅದನ್ನ ಬ್ಯಾರ್ಗೆ ಯಾಕೆ ಕೊಡಬೇಕು, ಅದು ನಿನಗೆ ಏನಿಯ ಕೊಟ್ಬಿಟ್ಟು ನಿನಗೆ ಎಲ್ಲಾದ್ರೂ ಒಂದು ಹತ್ರ ಒಂದು ಅಂಗಡಿ ಮಾಡಿ ಕೊಟ್ಬಿಡೋಣ. ಈ ಗೋಬಿ ಅಂಗಡಿನೂ ಅಂಥವೇನ ಮಾಡಿ ಕೊಡೋಣ ಹಂಗೆ ಹಿಂಗೆ ಅಂತ ನಾನು ಅನ್ಕೋತಾ ಇದ್ದೆ. ಪಾಪ ಯಾಕೆ ಇವಳಿಗೂ ಗಂಡಿಲ್ಲ, ಇವಳು ಸಂದಕ್ಕಿರಲಿ, ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಂತ. ಆದರೆ ನಿನ್ನ ಮನ್ಸಾಗೋ ಎಗ್ ರೈಸ್ ಐತಿ ಅಂತಂದರೆ ಬಾ, ಯಾವ ಊರಾದ್ರೆ ಇಲ್ಲೇ ಹಾಕೊಳ್ಳಿ, ನನಗೇನಂತೂ ಬೇಜಾರಿಲ್ಲ. ಯಾವ ಊರಾದ್ರೇನಂತೆ ಆರಾಮಾಗಿ ಎಗ್ ರೈಸ್ ಅಂಗಡಿ ನಾನು ನಿನಗೆ ಇದು ಮಾಡ್ಕೊಟ್ಬಿಟ್ಟು ಬರ್ತೀನಿ. ನೀನು ಚಿಂತೆ ಏನಿಯ ಮಾಡಬೇಡ ಸರಿನೇ. ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡ. ಇನ್ನೊಂದು ವರ್ಷ ಅಷ್ಟೇ ನೀ ಅಂಗಡಿ ಮಾಡಿರ್ತೀನಿ ನಾನು. ಆವಾಗ ಈ ಅಂಗಡಿ ನಿಂದೇನೆಯ ಎಲ್ಲನ ತಗೊಂಡೋಗಿಕ್ಕ. ನನ್ನ ಸ್ವಂತ ಅಕ್ಕ ಇದ್ದಿದ್ರು ಇಷ್ಟು ಹೇಳ್ತಿಲ್ವ ಗೊತ್ತಿಲ್ಲ ನನಗೆ. ನಮ್ಮ ಅಕ್ಕ ಹೇಳಿದ್ದಿದ್ರು ಇಷ್ಟೊಂದು ಸಹಾಯ ಮಾಡ್ತಿರಲಿಲ್ಲ ಕಣಕ್ಕೋ, ಮಾಡ್ತಿರ್ಲಿಲ್ಲ ಲಕ್ಷ್ಮಕ್ಕೋ. ಆದರೆ ನೀನು ನೋಡಿ ನನಗೆ ಯಾವ ಪಾಟಿ ಹೇಳಿಯೇ. ಅಯ್ಯಯ್ಯೋ ನನಗಂತೂ ಒಂಥರ ಆಯ್ತಾಯ್ತು. ಅಯ್ಯೋ ಎಷ್ಟೆಲ್ಲ ಸಹಾಯ ಮಾಡ್ತೀನಿ ನೀನಂತೂ ಕಣಕ್ಕ. ನನ್ನ ಮ್ಯಾಲೆ ಎಷ್ಟೆಲ್ಲ ಕರುಣೆ ಮಾಡಿಕೊಂಡಿದ್ದೀಗೆ. ಅಯ್ಯೋ ಮೀ ಕರುಣೆ ಅಂತ ಅಲ್ಲ ಕಣವ. ಅಯ್ಯೋ ಅಲ್ಲ ಪಾಪ, ನೀನು ನನಗೆ ನೀನು ಸಹಾಯಕ್ಕೆ ನಿಂತ್ಕೊಂಡಿದ್ದೀಗ. ನೀನು ನನಗೆ ಮೋಸ ಮಾಡಲಿಲ್ಲ ಅಂದಮೇಲೆ ನಾನು ನಿನಗೆ ಹೆಂಗೆ ಮೋಸ ಮಾಡೋಕ್ಕಾಯ್ತದೆ ಹೇಳು. ಏನೋ ಕಣಕ್ಕ, ನಾನು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೆ ಅಂತ ಅನ್ನಿಸ್ತದೆ. ಇಷ್ಟೆಲ್ಲನೂ ನೀನು ನನಗೆ ನೋಡ್ಕೊಂಡು ಸೌಕರ್ಯ ಮಾಡಿಕೊಡ್ತಿರೋದು ಯಾವುದೋ ಜನ್ಮದ ನಂದು ಪುಣ್ಯ ನಿನಗೆ ಸರಿ. ಅಯ್ಯೋ ಬುಡಮಿ, ಕಷ್ಟಕ್ಕೆ ನಾವಾಗ್ದಿದ್ದು ಮನಸ್ರಾಗ್ದಿದ್ದೀನಿ ಏನು ಬಂದ್ಬಿಟ್ಟು ಅದೇನೋ ಅಂತಾರಲ್ಲ ಕಲ್ ಬಂಡಿಗಳಾಯ್ತವ ಕಷ್ಟಕ್ಕೆ ಅಂತ ಹೇಳ್ಬಿಟ್ಟು ನೀನು ಏನು ಚಿಂತೆ ಮಾಡಬೇಡ, ಸುಮ್ಕಿರು. ಲೇ ನಿನ್ಗೇನೋ ಒಸಿನ ಮಾನ ಮುರ್ವದಿನದ ಏನಾರು ಐತೇನೆ ನಿನಗೆ? ಇದ್ಯಾಕಜಿ ಹಿಂಗೆ ಕೇಳ್ತಾ ಇದ್ದೀಗ? ಅಲ್ಲಿ ನಿನ್ ಗಂಡ ಅನ್ನಿಸ್ಕೊಂಡನು ಜೈಲಾಗ ಬಿಟ್ಬಿಟ್ಟು ಕೂತವನಲ್ಲಿ, ಜೈಲಾಗಲ್ಲಿ ಮುದ್ದೆ ಮುರ್ಕೊಂಡು ಕುಂತವನೆ. ನೀನು ಏನೂ ಆಗಿಲ್ಲ, ನನಗೆ ಏನೂ ಆಗಿಲ್ಲ, ನಂಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿಲಿ ಅಳ್ಳಾಡ್ಸ್ಕೊಂಡಿಲಿ ಎಗ್ ರೈಸ್ ಅಳ್ಳಾಡ್ಸ್ಕೊಂಡು ಕುಂತಿದ್ದೀಗಲ್ಲ ಅಲ್ಲಿ ನೀನು. ಅಲ್ಲಿ ನಿನ್ನ ಗಂಡ ಅನ್ನಿಸ್ಕೊಂಡು ಅಲ್ಲಿ ಸಾಯ್ತಾವನಲ್ಲಿ ನಿನ್ನ ಗಂಡ ಅದನು. ಇಲ್ಲಿ ಏನು ಮಾಡ್ತಿದ್ದೀಗ ಅಂತ ಹೇಳ್ಬಿಟ್ಟು ನೀನು ಇಲ್ಲಿ ಹೊರೆ ಮಾಡಕ್ಕೆ ಏನು ಕೆಲಸ ಮಾಡ್ತಿದ್ದೀಗ ನೀನು? ನಿನ್ನ ಬಾಯಿಗೆ ಇಷ್ಟು ಮೊಣ್ಣಾಕ ನಿನ್ಗೆ ಬರ ನಿಂಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ಅಲ್ಲಲ್ಲಿ ಅಲ್ಲಿ ನಿನ್ನ ಗಂಡಲ್ಲಿ ಸಾಯ್ತಾವನೆ, ನೀನು ಮಾತ್ರ ಇಲ್ಲಿ ಅಳ್ಳಾಡ್ಸ್ಕೊಂಡಿರ್ಬೋದೇ ನೋಡು. ಏನೋ ಗಂಡನ ಬಿಡ್ಸ್ಕೊಬಿಟ್ಟು ಬರಕ್ಕೆ ಒಯ್ತೀಯ ಅಂದರೆ ಗಂಡನ ಬಿಡ್ಸ್ಕೊಬಿಟ್ಟು ಬರಕ್ಕೆ ಹೋದೇನೆ ನೀನು. ನಿನ್ನ ಮಕ್ಕ ನೋಡು, ಗಂಡನ ಬಿಡ್ಸ್ಕೊಬಿಟ್ಟು ಬರೋ ಮಕ್ಕ ಒಯ್ದು ನಿಂದು. ಅಯ್ಯೋ ಮನೆಯಾಳಿ, ನಿಂಗೆ ಏನೇ ಬಂದಿರೋದು ನಿಂಗೆ ದೊಡ್ಡಪ್ಪತ್ತು, ನಿಂಗೆ ದೊಡ್ಡ ರೋಗ ನಿನಗೆ. ಗಂಡ ಜೈಲಾಗಿರ್ಬೇಕಾದ್ರೆ ನೀನು ಆರಾಮಾಗಿದ್ದೀಗಲ್ಲ. ನಿಂಗೆ ಗೊತ್ತೇನೆ ಸಾವು ಗಂಡ ಸಾಯ್ತಾವನೆ ಅಂದರೆ ಬದುಕ್ಸ್ಕೊಬಿಟ್ಟು ಬರೋಕ್ಕೆ ಏನು ಯಮಂತ ಓಡಾಡ್ತಾಳಂತೆ ಎಂಟಿ ಅಂತಂದ್ರೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಿನ್ನ ಗಂಡನ ಬಿಡ್ಸ್ಕೊಬಿಟ್ಟು ಬರೋಕ್ಕೆ ಯೋಚನೆ ಮಾಡ್ತಿಗಲ್ಲ. ಇಲ್ಲ ಹೋಗ್ಬಿಟ್ಟು ನಿನ್ನ ಗಂಡನ ಒಂದು ಕಿತ್ತನಾರ ನೋಡ್ಕೊಂಬಿಟ್ಟು ಬಂದಿರೆ ನೀನು? ಇಲ್ಲ ನೋಡ್ಕೊಂಬಿಟ್ಟು ಬರಲಿಲ್ಲ. ಏನಿವಾಗ ಎಷ್ಟು ದಿನ ಬಾಯಿ ಮುಚ್ಕೊಂಡು ಇದ್ದೋಳು, ಇವಾಗ ಏನಕ್ಕೆ ಗೊತ್ತಾ ಇದ್ದೀಗ ನೀನು? ಏನಕ್ಕೆ ಗೊತ್ತಿದ್ದೀಗ ಅಜ್ಜಿ? ನೋಡು ವಯಸ್ಸಾಗಿ ತೀರಾ ದೊಡ್ಡೋಳು ನೀನು, ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇವನಿ. ನೀನು ತೀರಾ ದೊಡ್ಡೋಳು ಅಂತ ಹೇಳ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ತಿದ್ದೋ ನನಗೆ ಏನೇ ಗೊತ್ತಿಲ್ಲ. ಬಾಯ ಇಲ್ಲ ಬಚ್ಚಲು ಮನೆಯೋ ಹೆಂಗ್ ಸಿಕ್ಕರಂಗೆ ಮಾತಾಡೋಕ್ಕೆ ನಿಮಗೆ ತಲೆಗೆಲೆ ಕೆಟ್ಬಿಡೈತೆ ನಿಮಗೆ ಹೆಂಗ್ ಸಿಕ್ಕರಂಗೆ ಮಾತಾಡಂಗೆ.
ಏನೇ ಎದ್ರು ಬದ್ರು ನಿಂತ್ಕೊಂಡ ಹಿಂಗ್ ಮಾತಾಡ್ತೀಗ ದೊಡ್ಡರ ಚಿಕ್ಕವ್ರನ್ನ ಮುರ್ವದಿಲ್ವ ನಿಂಗೆ ಇರೋದು ನೀವು ಹೇಳ್ತಿದ್ದೀನಿ ಅಷ್ಟೇನಿಯಾ ಎಷ್ಟು ಕೆಲಸ ಮಾಡ್ತಿದ್ದೀಗ ನೀನು ಏನ್ ಮಾಡ್ತಿದ್ದೀಗ ನೀನು ಮುರ್ವದಿ ಕಳಿಯ ಕೆಲಸ ಅಂತ ಹೇಳ್ಬಿಟ್ಟು ಗಂಡ ಜೈಲಾಗವ್ನಿ ಆರಾಮಾಗಿ ಅಂಗಡಿ ನಡ್ಸ್ಕೊಂಡಿರಕ್ಕೆ ಅದು ಹೆಂಗ್ ಮನ್ಸ್ಬತ್ತದೆ ನನ್ನ ಮೊಮ್ಮಗುನ ಒಳ್ಳೆ ಬಿತ್ರಿ ತಂದ್ಬಿಟ್ಟು ಗಂಟಾಕ್ಬಿಟ್ನಲ್ಲ ಅಂತ ಅನಿಸ್ತೈತೆ ನನಗಂತೂ ಬಿತ್ರಿನಿಯ ನೀನಂತೂ ಬಿತ್ರಿ ಎಲ್ಲ ಛತ್ರಿ ನೀನಂತೂ ಮುರ್ವಾದಿನಾಗ ಹೋಗ್ಬಿಟ್ಟು ಗಂಡನ ಬಿಡ್ಸ್ಕೊಂಡ್ಬಿಟ್ಟು ಬಾ ಹೋಗು ಏನೋ ಅಡ್ಜಸ್ಟ್ ಮಾಡಬೇಕು ಬೇರೆ ಮನೆಗಿನ ತಗೊಳಕ್ಕೆಲ್ಲ ಅಡ್ಜಸ್ಟ್ ಮಾಡಕ್ಕಾಯ್ತದೆ ಗಂಡನ ಬಿಡ್ಸ್ಕೊಟ್ಬಿಡಕ್ಕೆ ಅಡ್ಜಸ್ಟ್ ಮಾಡಕ್ಕಾಗಿಲ್ವಾ ಯಲ್ಲ ಅಜ್ಜಿ ಇಷ್ಟೊತ್ತುನುವೆ ದೊಡ್ಡೋಳಲ್ವಾ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಕೇನಿಯ ಇದ್ರೆ ಇಷ್ಟೊತ್ತುನುವೆ ಏನೋ ದೊಡ್ಡೋಳು ಬುಟ್ಟಾಕು ದೊಡ್ಡೋಳು ಅಂತ ಹೇಳ್ಬಿಟ್ಟು ಸುಮ್ಕಿದ್ರೆ ಏನ್ ಆಟ ಆಡ್ತಿದ್ದೀಗೆ ನನ್ನ ಹತ್ರ ನೀನು ಏನ್ ಆಟ ಮಾಡ್ತಿದ್ದೀಗ ನೀನು ಲೋ ಅಪ್ಪರ್ ಬಡ್ಡಿ ನಂತಾಗ ಬಾಯಿ ಬತ್ತದ ನೋಡಿ ಕೆಟ್ಟ ಮಾತು ನೀನು ಇಷ್ಟ ದಿನ ನಿನ್ನ ಮಗಳುನುವೆ ನಿನ್ನ ಮೊಮ್ಮಗ ಇಬ್ರು ಸೇರ್ಕೊಂಡು ನನಗೆ ಹಿಂಸೆ ಕೊಡ್ತಿದ್ರಲ್ಲ ಅವಾಗ ಎಲ್ಲೋಗಿತ್ತು ನೀನು ನಿನ್ನ ತಲೆ ಎಲ್ಲೋಗಿತ್ತು ಅವಾಗ ನಿನ್ನ ಬಾಯಿ ಎಲ್ಲೋಗಿತ್ತು ಅವಾಗ ಹಿಂಸೆ ಇಕ್ತಿದ್ದಲ್ಲ ನೀನು ಅವಾಗ ಎಲ್ಲೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಎಲ್ಲನೂ ಇವಾಗ ಎಲ್ಲಿದೆ ಬಂದ್ಬಿಟ್ಟೈತಿ ಹಿಂಗೆ ಎಲ್ಲನೂ ಮನೆಯಾಳಿ ತಗೊಬಿಟ್ಟು ಬಂದು ಇಲ್ಲಿ ಕೇಳ್ತಾವಳೆ ನಿನ್ನ ಮೊಮ್ಮಗ ನನ್ನ ಸಾಕ್ದಿದ್ದಂಗೆ ನಡು ರಸ್ತೆನಾಗ ಕೈ ಬಿಟ್ಬಿಟ್ಟು ಹೊಂಟೋದ್ನಲ್ಲ ಅವಾಗ ನನ್ನ ಜೀವನ ನೋಡ್ಕೊಂಡಲ್ಲ ಅವಾಗ ಯಾರೇ ಬಂದ್ರ ಅವಾಗ ನೋಡಕ್ಕೆ ಒಬ್ರು ಬಂದ್ಬಿಟ್ಟು ಏನವ ನಿಂಗೆ ಹಿಂಗೆ ಆಗೈತಂತಲ್ವೇನವ ಅಂತ ಕೇಳೋರೊಬ್ರು ಗೊತ್ತಿರಲಿಲ್ಲ ನಿನಗೆ ಅಂಥದ್ರಾಗ ಇವಾಗ ನೀನು ಎಂಥ ಕೆಲಸ ಮಾಡ್ತಿದ್ದೀಗ ಅಂದರೆ ಇವ್ರ ಮಗಳು ಮೊಮ್ಮಗ ಜೈಲಿಗೆ ಹೋಗಿರೋದು ಬಂದು ನನಗೆ ಕೇಳ್ತಿದ್ದೀಗ ನೀನು ಏನು ಗ್ರಾಚರ ಗೀಚರ ಕೆಟ್ಬಿಟ್ಟೈತೆ ಅನಿಸ್ತದೆ ನಿನಗೆ ನೀ ಯಾಕೆ ನೀನು ಮೊಮ್ಮಗನ ಕಟ್ಬಿಟ್ಟಿದೆಯಲ್ಲ ದುಡ್ದ್ಬಿಟ್ಟು ಒಂದು ದಿನಕ್ಕೆ ಒಂದು ಅಕ್ಕಿ ಕಾಳು ಊಟ ಹಾಕಿಲ್ವಲ್ಲ ನನಗೆ ಅದನ್ನು ಕೇಳಲ್ವ ನೀನು ಅಯ್ಯೋ 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 ನನ್ನ ಮುದುಕಿ ಅಂತ ನೋಡಿದಂಗೆ ಏನೇ ಏಕವಚನದಾಗ ಮಾತಾಡ್ಸಿ ಏಕವಚನದಾಗ ಬೈತಾ ಇದ್ದೀಗ ಅಲ್ವೇ ನನ್ನೇನೇನಿಯಾ ಯಾ ಪಾಟಿ ಜೋರಾಗಿ ಬೈತಾ ಇದೀಯಾ ನಿನ್ನ ಮನೆ ಕೈಯಾಗೋಗ ಅದಕ್ಕೆ ನನ್ನ ಮೊಮ್ಮಗನ ನೀನು ಕೊಟ್ಟು ಮದುವೆ ಮಾಡಬಾರ್ದಾಗಿತ್ತು ನಾನೇನಿಯ ಶಾನೆ ತಪ್ಪು ಕೆಲಸ ಮಾಡಿಬಿಟ್ಟೆ ಇಂಥ ಕೆಲಸ ಯಾಕನ ಮಾಡಿದ್ನು ಅಂತ ನೀನು ಅನ್ನಿಸ್ತೈತೆ ದೊಡ್ಡ ತಪ್ಪು ಕೆಲಸ ಮಾಡ್ಬಿಟ್ಟಿದ್ದೀನಿ ಅದ್ರಾಗೂ ನಿನ್ನಂತೋಳನ್ನ ದರಿದ್ರದೋಳನ್ನ ಎಲ್ಲನೂ ಮಾಡ್ಕೊಬಿಟ್ಟು ಬಂದ್ಬಿಟ್ಟು ನಾನು ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಬಾ ನಿನ್ಗೆ ಐತೆ ಬಾ ನಿನಗೆ ಸರಿಯಾಗಿ ಮಾಡ್ತೀನಿ ಬಾ ನಿನಗೆ ನನ್ನ ಮೊಮ್ಮಗ ಬರ್ರಿ ನಿನಗೆ ಸರಿಯಾಗಿ ಮಾಡಿಸ್ತೀನಿ ಎಂಟ ಕಿತ್ತೋಗಿರೋ ಮನೆ ಅಳಿನ ಗಂಟಾಕ್ಬಿಟ್ನಪ್ಪ ನನ್ನ ಮೊಮ್ಮಗಂಗೆ ನಾನೇ ಹುಡ್ಕಿರೋದು ನೀನ ಅಯ್ಯಯ್ಯಪ್ಪ ನನ್ನ ಬಗ್ಗೆ ಏನು ಜೋರಾಗಿ ಮಾತಾಡ್ತಾಳಲ್ಲ ಅಲ್ಲ ಕಣಜಿ ಇವತ್ತು ಬಂದ್ಬಿಟ್ಟು ನಿನ್ನ ಮೊಮ್ಮಗ ಜೈಲಿಗೆ ಹೋಗಿರೋದು ಮಾತಾಡ್ತೀಗಲ್ಲ ನೀನು ನನ್ನ ಮೊಮ್ಮಗ ಜೈಲಿಗೆ ಹೋದ ನನ್ನ ಮೊಮ್ಮಗ ಅಂತ ಹೇಳ್ಬಿಟ್ಟು ಈಗ ಜೈಲಿಗೆ ಹೋಗಿರೋ ಮನೆ ಹಾಳಾಗೋಗ್ಲಿ ಪಾಪ ಇವಳಿಗೆ ನಿಮ್ಮ ಮೊಮ್ಮಗ ಒಂದಿನಕ್ಕೆ ಜೀವನ ಮಾಡಿಸಿಲ್ಲ ಒಂದಿನ ನೆಮ್ಮದಿಗಿರಾಕ್ ಬಿಟ್ಟಿಲ್ಲ ಒಂದಿನ ಎಂಥದನ್ನೇ ಸರಿ ಮಾಡಿಲ್ಲ ಅಂಥದ್ರಾಗೆ ಇಷ್ಟೆಲ್ಲನೂ ಅನುಸರಿಸ್ಕೊಂಡು ಇವಳವಳೆ ಅವತ್ತು ನಿನ್ನ ಮೊಮ್ಮಗನ ಎಂದನ ಹೋಗ್ಬಿಟ್ಟು ನೀನು ಕೇಳಿದ್ದೆ ನೀನು ಯಾಕೆ ಮೊಮ್ಮಗನೇ ಕಟ್ಕೊಬಿಟ್ಟು ಬಂದಿರೋ ಹೆಂಡತಿ ಕೂಳಾಗ್ತಿಲ್ಲ ಅಂತ ಕೇಳಿದ್ದ ಇಲ್ಲ ನಿಮ್ಮ ಮಗಳ ಹೋಗ್ಬಿಟ್ಟು ಯಾಕವ ಸೊಸೆ ನಂಗೆ ಬೀದಿಗೆ ಬಿಟ್ಬಿಟ್ಟಿದ್ಯಾ ಒಬ್ಬಳನಿ ಅಂತ ಏನಾರ ಕೇಳಿದ್ದ ಈಗ ಬಂದ್ಬಿಟ್ಟು ಇವಳನ್ನ ಕೇಳೋಕೆ ಏನು ಅಧಿಕಾರ ಐತೆ ನಿಮಗೆ ಇದೊಳ್ಳೆ ಸಂದಾಗ ಐತಲ್ಲಕ್ಕ ನಿಮ್ದಂತೂನುವೆ ಇವ ಅಮ್ಮ ಎಲ್ಲೋ ಎಡಮಗ್ಲಾಗ ಎದ್ಬಿಟ್ಟು ಬಂದವಳೆ ಅಂತ ಅನ್ನಿಸ್ತದೆ ನನಗಂತೂನುವೆ ಇವ ಅಮ್ಮನ ಅಂತಾಗೆ ಗ್ರಾಚರ ಬುಡ್ಸ್ಕೊಳಕ್ಕೆ ಅಂತ ನೀನು ಕಾಯ್ಕೊಂಡವಳೆ ಅಂತ ಅನ್ನಿಸ್ತದೆ ನೋಡು ನಿನಗೆ ಯೋಗ್ಯತೆ ಐತಾ ಹೋಗಿ ಅಷ್ಟೊಂದು ಯೋಗ್ಯತೆ ಇದ್ರೆ ಹೋಗಿ ನಿಮ್ಮ ಮಗಳನ್ನ ಹಂಗೆ ನಿಮ್ಮ ಅಮ್ಮಗನ ಬುಡ್ಸ್ಕೊಂಬಿಟ್ಟು ಬನ್ನಿ ಕಿಡ್ನಿ ಏನೋ ರೈತನ ಮಾರಕ್ಕೆ ಹೋಗಿದ್ರಲ್ಲ ನೀವೇ ಮಾರ್ಬಿಟ್ಟದ ಕಿಡ್ನಿಯ ಬುಡ್ಸ್ಕೊಬಿಟ್ಟು ಬನ್ನಿ ಆಮೇಕಿಂತ ಬೇಕಾದ್ರೆ ಮುಂದದು ಏನೋ ನೀವು ನೋಡ್ಕೊಳ್ಳಿವ್ರಂತೆ ಈಗ ಸದ್ಯಕ್ಕೆ ಹೋಗಿ ಬುಡ್ಸ್ಕೊಂಬಿಟ್ಟು ಬಾ ಹೋಗಿ ನನಗೆ ಹೇಳಕ್ಕೆ ಬರಬೇಡಿ ನಿಮ್ಮ ತಾನೇ ಸಣ್ಣದಾಗಿ ಸಾಕ್ಬಿಟ್ಟು ನಿಮಗೆ ತುಪ್ಪ ಸುರಿದವ್ರಲ್ಲಿ ನಿಮ್ಮ ಮ್ಯಾಲಿಂದ ಕೆಳಗನ ಹೋಗಿ ಸುಮ್ಕೇನಿಯ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಾ ಹೋಗಿ ಕರ್ಕೊಂಬಿಟ್ಟು ಆರ್ತಿ ಎತ್ಬಿಟ್ಟು ಕರ್ಕೊಂಬಿಟ್ಟು ಬನ್ನಿ ನಾನು ತಗೊಂಡ್ಬಿಟ್ಟು ಏನಾರು ಅವತಾರ ಮಾಡ್ಬಿಟ್ಟು ಯಾರ್ಯಾರ್ತಾಗ ಮಾತಾಡ್ದಂಗೆ ನಂತಾಗ ಮಾತಾಡ್ಬಿಟ್ರೆ ಗೊತ್ತಲ್ಲ ಮೊದಲೇನಿಯ ನಾನು ಯಾರು ಅಂತ ಹೇಳ್ಬಿಟ್ಟು ನಾನು ಇದಕ್ಕೆಲ್ಲ ಸಣ್ಣ ಪುಟ್ಟವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಳು ಅಲ್ಲವೇ ಅಲ್ಲ ನೋಡು ಅಂಗಡಿಗೆಲ್ಲ ಕಸ್ಟಮರ್ ಬರೋ ಟೈಮ್ ಆಯ್ತು ಇಲ್ಲಿ ಬಾಯಿ ಬಜಾರ್ ಮಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆಲ್ಲ ಸುಮ್ಮನೆ ಹೋಗಿ ಬುಡ್ಸ್ಕೊಂಬಿಟ್ಟು ಬಾ ಹೋಗಿ ಬೇಕಾರೆ ಲೇ ನನಗೆ ಗೊತ್ತೇ ಕಿಡ್ನಿ ಮಾಡ್ತೀನೋ ಇಲ್ಲ ಅಂತಂದ್ರೆ ಇನ್ನೊಂದೇನೋ ಹೃದಯ ಮಾಡ್ತೀನೋ ಏನಾರ ಮಾಡ್ತೀನಿ ನಾನು ಮಾರ್ಬಿಟ್ಟು ನನ್ನ ಮಗಳನ್ನ ಬುಡ್ಸ್ಕೊಂಡು ಬಂದೇ ಬರ್ತೀನಿ ನೋಡ್ತಾ ಇರ್ಬೋದು ನೀನು ನಿನ್ನ ಗಂಡ ಲೆಕ್ಕಕ್ಕೆ ಇಲ್ದಿದ್ದಂಗೆ ಇರ್ಬೋದು ಆದರೆ ನನಗಂತೂ ನನಗೆ ನನ್ನ ಮಗಳಂತೂ ಮುಖ್ಯ ನೆನೆಯ ಸರಿನೇ ನನಗಂತೂ ನನಗೆ ಬೇಕೇ ಬೇಕು ನನ್ನ ಮಗಳು ಕರ್ಕೊಂಬಿಟ್ಟು ಬರ್ತೀನಿ ಅವನು ಸಂದಕ್ಕಾಗೆ ಆಯ್ತಾನೆ ಅವತ್ತು ನಿಂತಾಗ ಮಾತಾಡ್ತೀನಿ ಒಂದು ಟೈಮ್ ಬಂದೇ ಬರ್ತದೆ ಅವತ್ತು ನೋಡು ನಾನು ಏನು ಅಂತ ನಿಂಗೆ ತೋರಿಸ್ತೀನಿ ಹೋಗಮ್ಮ ತಾಯಿ ಇಲ್ಲಿ ಬಂದ್ಬಿಟ್ಟು ಬಾಯಿ ಬಜಾರ್ ಮಾಡೋದ್ರ ಬದಲು ಹೋಗೋದು ಏನು ಮಾಡಬೇಕು ಮಾಡ್ಕೊ ಹೋಗು ನಾನು ತಗ ಬತ್ತಳಿ ಹೇಳಕ್ಕೆ ನ್ಯಾಯವಾಗ ಮಗಳನ್ನ ಬೆಳ್ಸಕ್ಕೆ ಯೋಗ್ಯತೆ ಇಲ್ಲ ನ್ಯಾಯವಾಗ ಮೊಮ್ಮಗ ಬುದ್ಧಿ ಹೇಳೋ ಯೋಗ್ಯತೆ ಇಲ್ಲ ಇಲ್ಲಿ ಯಾರನ್ನ ಕಟ್ಕೊಂಬಿಟ್ಟು ಬಂದಿರೋಳು ಬುದ್ಧಿ ಹೇಳ್ಕೊಂಡು ನಿಂತವಳೆ ಹೋಗ್ಬಿಟ್ಟಿಂದ ಏನಾಯ್ತು ನೀನು ನೋಡ್ಕೊಂಡು ನಡಿ ಸುಮ್ಕೆನೆಯ ಇಲ್ಲಿ ನಮಗೆ ಬುದ್ಧಿವಾದ ಹೇಳ್ಕೊಂಡು ನಮಗೆ ಬುದ್ಧಿ ಹೇಳ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ನಿಮ್ದು ಏನಾಯ್ತು ನಿಮ್ಮದು ನೀವು ನೋಡ್ಕೊಂಡು ನಿಮ್ಮದು ನೀವು ತೊಳ್ಕೊಳ್ಳಿ ಅಷ್ಟೇನೇ ಸಾಕು ಸುಮ್ಮನೆ ನನಗೆ ಹೇಳಕ್ಕೆ ಬಂದವಳೆ ನಾನೇನು ಪೊದ್ದು ಅಂಟೆ ಐತಲ್ಲ ಹಂಗೆ ಸೈಲೆಂಟಾಗಿತ್ತೀನಿ ಅಂತ ಅನ್ಕೊಬಿಟ್ಟ ನಾನು ನೀವು ಏನು ಟಾರ್ಚರ್ ಕೊಟ್ಟರು ತಡ್ಕೊಳಕ್ಕೆ ನಾನು ಗೊತ್ತಲ್ಲ ನೀನು ಅಂದರೆ ನಿಮ್ಮ ಅಪ್ಪ ಅಂತಾನೆ ನೀನು ನಿಂತ್ಕೊಳ್ಳೋದು ನಾನು ಏನಾಯ್ತು ಮಗಳೇ ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀಗ ಯವ್ವ ಎಂತ ಬಾಯಿ ಬಜಾರಿ ಮಗಳಿಗೆ ಜನ್ಮ ಕೊಟ್ಬಿಟ್ಟೆ ಕಣವ ನೀನಂತೂ ಹುಟ್ಟು ಬಾಯಿ ಬಜಾರಿ ಎಂತ ಬಾಯಿ ಬಜಾರಿ ಕಣವ ಇವಳು ಇಂತೊಳಗೆ ಜನ್ಮ ಕೊಟ್ಬಿಟ್ಟಿದ್ದೀಗಲ್ಲ ನೀನು ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಯಾಕ ಎಂತ ಜನ್ಮ ನಿಂದಂತೂ ಅಯ್ಯೋ ಯವ್ವ ನೀನು ನಿನ್ನ ಮಗಳು ಇವಳು ಕತೆಯೋ ನಾ ಕಾಣೆ ಏನಾರ ಹೇಳು ಏನಾರ ಮಾಡು ಇವಳಂತೂ ಅದೇನೋ ಒಂಥರದ ಹುಟ್ಟು ಬಜಾರಿ ಎಂಥ ಮಗಳಿಗೆ ಜನ್ಮ ಕೊಟ್ಬಿಟ್ಟು ತಂದ್ಬಿಟ್ಟು ನಮ್ಮನೆಗೆ ಅಂತ ಹೇಳ್ಬಿಟ್ಟು ತಗ್ಲಾಕ್ಬಿಟ್ಟೆ ನೀನಂತೂ ಎಷ್ಟು ದಿನದ ಕಾಯ್ಕೊಂಡಿದ್ದೋ ಇಂಥ ಮಗಳನ್ನ ನಮ್ಮ ಮನೆಗೆ ತಗ್ಲಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ನೀನು ಏಯ್ ಮುದ್ಕಿ
ನೀನ್ ಎಂತ ಮಗಳಿಗೆ ಜನ್ಮ ಕೊಟ್ಟಿದ್ಯಾ, ಎಂತ ಮೊಮ್ಮಗಂಗ್ ಜನ್ಮ ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನಾವು ಮೊದ್ಲು ನಿನ್ ನುಕ್ಕಬೇಕು. ನೀನಲ್ಲ ನಮ್ಮ ಅಮ್ಮ ನುಕ್ಕಳೋದು. ಮೊದ್ಲು ಎಂತ ಮಗಳಿಗೆ ಜನ್ಮ ಕೊಟ್ಟಿದ್ದೀನಿ, ಎಂತ ನಾಲಾಯಕ್ ಬಟ್ಟಿಗೆ ಜನ್ಮ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಒಂದ್ಕಿತ ಯೋಚನೆ ಮಾಡು. ನಿನ್ ಕಿಡ್ನಿಯ ಮಾರಕ್ ಹೋಗಿದ್ದವ್ರು ಅವರು. ಅಂತದ್ರಾಗೆ ಎಲ್ಲ ಮರ್ತ್ಬಿಟ್ಟು ಮಗಳು ಸೆಂಟಿಮೆಂಟ್ ಅಂತ ಬಿದ್ದಿದಿರಲ್ಲ. ನೀವಿನ್ ಹೆಂಗ್ ಬುದ್ಧಿ ಕಲ್ಸಿದಿರ ಮಗಳಿಗೆ? ಕಿಡ್ನಿ ಮಾರವಷ್ಟು ಬುದ್ಧಿ ಕಲ್ಸಿದಿರೋ? ಅಯ್ಯೋ 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 ಬಾಯೋ ನಿನ್ ಬೊಂಬಾಯೋ. ಊರ್ ಬಜಾರಿ ನೀನಂತುನ್ವೆ. ಬಜಾರಿಗಿನ್ನ ಬಜಾರಿ ನೆನೆಯ ಬಿಡು ನೀನಂತುನು. ಊರ್ ಬಜಾರಿ ಮೀರಿಸ್ತೀಗ ನೀನಂತುನು. ನಿನಗೈತೆ ಐತೆ ಹಾ. ಇಷ್ಟು ಬಾಯಿ ಮಾಡ್ತಿದ್ದೀಗಲ್ಲ ಎಗ್ ರೈಸ್ ಅಂಗಡಿ ಮಾಡಿಕೊಂಡು. ಐತೆ ಕಡ ಮೀನಿಂಗ್ ಐತೆ. ನನ್ನ ಮಗಳನ್ನ ಬಿಡಿಸ್ಬಿಟ್ಟು ಬಂದು ನೋಡ್ತಾ ಇರು ಹೆಂಗ್ ನಾನು ನನ್ನ ಮಗಳನ್ನ ಮ್ಯಾಲಕ್ಕೆ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಇದ್ದಿದ್ದು ಸುಮಿನೇ ಬೇರೆ, ಇನ್ನು ಮ್ಯಾಲ ಇರೋ ಸುಮಿನೇ ಬೇರೆ. ನೋಡ್ತಾ ಇರು ಹೆಂಗ್ ಬದಲಾಯಿಸ್ತೀನಿ ಅಂತ. ಹೋಗಿ ಬದಲಾಯಿಸು. ಬೇಡ ಅಂತಂದ್ರೆ ಯಾರು? ಅಲ್ಲಿ ಬದಲಾಯಿಸೋದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅಂತ ಪುಂಗಿ ಕುಯ್ತಿದ್ಯಾ ನೀನು? ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವೆಲ್ಲ ನಂತಾಗ ಮಾಡಿಕಬೇಡ ಕಣಜ್ಜಿ ನೀನು. ಅದು ಏನು ಮಾಡ್ತೀಯೋ ಮಾಡು. ಏ ಅಮ್ಮ, ಈ ಅಮ್ಮಂತಾಗ ಏನು ಮಾತು ಕೇಳಿಸ್ಕೊತಿದ್ಯಾ? ಬಾಯ್ಲಿ ಬಾ, ಅಂಗಡಿ ನೋಡ್ಕೊ ಬಾಯ್ಲಿ. ನಾನು ಹೋಗಿ ಸಾಮಾನ್ಯನೇ ಎತ್ಕೊಬಿಟ್ಟು ಬರ್ತೀನಿ, ಹೋಗ್ಬಿಟ್ಟು ಪ್ಯಾಟೆಗೆ ಹೋಗ್ಬಿಟ್ಟು. ನೀನು ನಿನ್ನ ಮಗಳ ಜೊತೆ ಸೇರ್ಕೊಬಿಟ್ಟಿದೀಗ. ನೋಡ್ದ ನಿನ್ನ ಮಗಳಲ್ಲಿ ಏನಾರೇ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನೋಡು ಒಂದ್ಕಿತ. ಗಂಡ ಜೈಲಾಗ ಬಿದ್ದು ಅದಾಡ್ತಾವ್ರಿ ಅಂದ್ರೂ ಎಗ್ ರೈಸ್ ಅಂಗಡಿ ನಡೆಸ್ಕೊಂಡು ಹೆಂಗ್ ಓಡಾಡ್ಕೊಂಡು ಅವಳೆ ಅಂತ ಹೇಳ್ಬಿಟ್ಟು ನೋಡು. ಅಮ್ಮ, ಇವಮ್ಮಂಗೆ ಯಾಕೋ ಇನ್ನೂ ಮುಗ್ದಿಲ್ಲ ಅನ್ನಿಸ್ತದಂತ ಕಿತ್ತಾಡೋದು. ಬಾಯ್ಲಿ ನೀನೇ ಅಂಗಡಿಗೆ ಹೋಗ್ಬಿಟ್ಟು ಬಾ. ಬಾ ನಿಂತ್ಕ ಬಾ. ಅದೆಷ್ಟೋ ಕಿತ್ತಾಡ್ ಬಾಯ್ಲಿ. ನಾನು ನೋಡ್ಕೊತೀನಿ ಬಾ. ನಡಿ ಹೋಗ್ಬಿಟ್ಟು ಅಲ್ಲಿ ನಡು ಬೀದಿನ ನಿಂತ್ಕೊಂಡು ಕಿತ್ತಾಡ ನಡಿ. ಅಕ್ಕ, ಎಗ್ ರೈಸ್ ಅಂಗಡಿ ನಾನು ನೋಡ್ಕೊತೀನಿ. ಹೋಗಕ್ಕ, ನೀವು ಹೋಗ್ಬಿಟ್ಟು ಅಲ್ಲಿ ಬೀದಿನ ನಿಂತ್ಕೊಂಡು ಇಬ್ರು ಕಿತ್ತಾಡ್ತಾರ್ರಿ. ನೀನು ಎಗ್ ರೈಸ್ ಅಂಗಡಿ ಏನು ಲಾಸ್ ಆಗಕ್ಕಿಲ್ಲ, ನಾನು ನೋಡ್ಕೊತೀನಿ. ನಡೀರಿ ಇವಮ್ಮ ಇವತ್ತು ಮುಗ್ಸಂಗ್ ನಾ ಕಾಣೆ. ಒತ್ತು ಬೀಳು ನಿಂತ್ಕೊಂಡು ಜಗಳ ಮಾಡ್ಕೊಂತಾನೆ ಇರ್ರಿ. ನಾನೇನು ಅಂಗಡಿ ನಡೆಸ್ಕೊಂಡು ಹೋಯ್ತಾ ಇರ್ತೀನಿ. ನಡಿ ಅಜ್ಜಿ, ನಡಿ ಶುರು ಮಾಡ್ತಾ ನಡಿ. ಅದು ಎಷ್ಟೆಷ್ಟು ಕಿತ್ತಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಡಿ ಕಿತ್ತಾಡ ನಡಿ. ನಾನಂತೂ ರೆಡಿದ್ದೀನಿ. ಚೆನ್ನಾಗಿ ಉಂಡುಬಿಟ್ಟು ಬಂದಿದ್ದೀನಿ ಮನೆಯಾಗೆ. ಏನು ತೊಂದರೆ ಇಲ್ಲ. ರಾತ್ರಿ ತನಕ ಕಿತ್ತಾಡ್ರಿ ಏನು ತೊಂದರೆ ಇಲ್ಲ. ನಡೀರಿ ಕಿತ್ತಾಡೋಣ. ರಾತ್ರಿ ತನಕ ಬೇಕಾದ್ರೆ ಕಿತ್ತಾಡ್ತೀನಿ. ನಿಮ್ಮ ಮಗಳನ್ನ ನಿಮ್ಮ ಅಮ್ಮಗನ್ನ ನಾನಂತೂ ಕರ್ಕೊಂಡಂತೂ ಬರೋಕ್ಕಿಲ್ಲ ಇಲ್ಲಿಗೆ. ನೀವು ಕಿತ್ತಾಡ್ಕೊಂಡು ಬರ್ತಾಳೆ ಕಳ್ಮುದ್ಕಿ. ಅಲ್ಲ, ನನಗೆ ಅನ್ಯಾಯ ಆಗ್ಬೇಕಾದ್ರು ಒಬ್ರು ಗೊತ್ತಿರಲಿಲ್ಲ. ಅಯ್ಯೋ 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 ಮಗಳೇ, ನಿನ್ಗೇನು ಬಂದಿರೋದು ನಿನಗೆ? ಇದು ಯಾಕೆ ಹಿಂಗೆ ಕಿತ್ತಾಡ್ತಿದ್ದೀಗ ನೀನು? ಕಿತ್ತಾಡೋದು ಬಿಟ್ಬಿಟ್ಟು ನೀನು ಮುದ್ದಾಡಕಾಯ್ತದೆ ನಮ್ಮ. ನೀನು ಒಳ್ಳೆ ಚಂದ ಕೇಳ್ತಿಗಲ್ಲ ನೀನಂತೂ. ಅವಳು ಹುಟ್ಟು ಬಾಯಿ ಬಜಾರಿ ಅವಳು ಹೆಂಗೆ ಬಾಯಿ ಮಾಡ್ತಾವಳು ನೋಡಿ ನೀನು. ನನ್ನ ಹತ್ರ ನಿನ್ನೆ ದೌಲತ್ ಮಾಡ್ಕೊಂಡು ಬಾಯಿ ಮಾಡ್ಕೊಂಡಲ್ಲಿ ನನಗೇನು ಹೇಳ್ತಾಳೆ ಎಗ್ ರೈಸ್ ಅಂಗಡಿ ಓಪನ್ ಮಾಡಿದೀಗಲ್ಲ ಅಂತೇಳಿ. ಇವಳು ಬಂದ್ಬಿಟ್ಟು ಕೂಳ್ಗಾಗ್ತಾಳ ನನಗೆ. ಅಯ್ಯೋ ಆದ್ರೂ ಬಿಡೆ, ದೊಡ್ಡರಲ್ವೇನೆ ಅಮ್ಮ. ವಯಸ್ಸಾಗಿ ದೊಡ್ಡರಲ್ಲ, ಗುಣದಾಗ ದೊಡ್ಡರಾಗಿರ್ಬೇಕು. ಲೋಪರ್ ಬಡ್ಡಿಗಳು. ನನ್ನ ಕಷ್ಟಕ್ಕೆ ಬರಲ್ಲ. ಇವ್ರಿಗೆ ಏನೋ ಕಷ್ಟ ಬಂತು ಅಂದ್ರೆ ಅವಾಗ ನೆನಪಾಗೋಗ್ಬಿಡ್ತೀನಿ ನಾನು. ಏ ಬಾಮ ಅಂಗಡಿ ನೋಡ್ಕ, ನಾನು ಹೋಗ್ಬಿಟ್ಟು ತಗೆ ಸರ್ಕಾರಿ ತಗೊಬಿಟ್ಟು ಬರ್ತೀನಿ. ಏನು ಬೇಕೋ ಎಲ್ಲ ರೇಸನ್ನು.